ಮಧ್ಯಪ್ರಾಚ್ಯದ ಯುದ್ಧದಿಂದ ಎಷ್ಟೆಲ್ಲ ಎಫೆಕ್ಟ್ ಆಗ್ತಾ ಇದೆ, ನಮ್ಮ ಭಾರತದಲ್ಲಿ ಯಾವ ಯಾವ ವಲಯಗಳಲ್ಲಿ ಎಷ್ಟೆಲ್ಲ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗಾಗಿ ಸದ್ಯಕ್ಕೆ ಹಾರ್ಮೋಜ್ ತೆರೆಯಲು ಇದೀಗ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಹಾರ್ಮೋಜ್ ಮೊದಲನೇದಾಗಿ ತೆಗಿರಿ ಅಂತ ಹೇಳಿ ಇಲ್ಲಿ ಒತ್ತಡ ಹಾಕ್ತಿದ್ದಾರೆ. ಈ ರೀತಿಯಾಗಿ ಡಿಮಾಂಡ್ ಮಾಡ್ತಿದ್ದಾರೆ. ಒಂದು ಸಭೆ ಇತ್ತು. ಈ ಸಭೆಯಲ್ಲಿ ಎಲ್ಲಾ ನಾಯಕರು ಕೂಡ ಕೇಳ್ತಾ ಇರುವಂತದ್ದು ಇದೊಂದೇ, ಹಾರ್ಮೋಜ್ ಜಲಸಂಧಿಯನ್ನ ಓಪನ್ ಮಾಡಿ. ಹಾರ್ಮೋಜ್ ತೆರೆಯಲು ಇರಾನ್ಗೆ ಭಾರತದ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಯುಕೆ ನಡೆಸಿದಂತಹ ಬಹುಪಕ್ಷೀಯ ಸಭೆಯಲ್ಲಿ ಭಾರತ ತನ್ನ ಅಭಿಪ್ರಾಯವನ್ನ ತಿಳಿಸಿದೆ. ಅಂತಾರಾಷ್ಟ್ರೀಯ ಜಲಮಾರ್ಗಗಳ ಸುರಕ್ಷತೆ ಒತ್ತಿ ಹೇಳಿರುವಂತಹ ಭಾರತ 60ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿದಂತಹ ವರ್ಚುವಲ್ ಸಭೆ ಇದು. ಭಾರತವನ್ನ ಪ್ರತಿನಿಧಿಸಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಸಂಘರ್ಷ ಶಮನಕ್ಕೆ ರಾಜತಾಂತ್ರಿಕೆ ಅತ್ಯಂತ ಕಾರ್ಯಸಾಧ್ಯದ ಮಾರ್ಗ, ಭಾರತದ ಅಧಿಕೃತ ನಿಲುವನ್ನ ಪುನರುಚ್ಚಾರ ಮಾಡಿರುವಂತದ್ದು ವಿಕ್ರಮ್ ಮಿಶ್ರಿ. ಇಲ್ಲಿ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲವೂ ಕೂಡ ಸರಿ ಹೋಗಬೇಕು ಅಂತಂದ್ರೆ ಹಾರ್ಮೋಜ್ ಜಲಸಂಧಿಯನ್ನ ಓಪನ್ ಮಾಡಿ ಅಂತ ಹೇಳಿ ಇರಾನ್ಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ನಮ್ಮ ಭಾರತದಿಂದ ಕೂಡ ಇದೇ ಪ್ರೆಷರ್ ಈಗ ಅವ್ರಿಗೆ ಹೋಗ್ತಾ ಇರುವಂತದ್ದು. ಯುಕೆ ಒಂದು ಬಹುಪಕ್ಷೀಯ ಸಭೆ ನಡೆಸಿತ್ತು. ಅದರಲ್ಲಿ ಭಾರತ ತನ್ನ ಅಭಿಪ್ರಾಯವನ್ನ ತಿಳಿಸಿದೆ. ಅಂತಾರಾಷ್ಟ್ರೀಯ ಜಲಮಾರ್ಗಗಳ ಸುರಕ್ಷತೆ ಒತ್ತಿ ಒತ್ತಿ ಹೇಳ್ತಾ ಇದೆ ಭಾರತ. 60ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿದಂತಹ ವರ್ಚುವಲ್ ಸಭೆ ಇದು. ಭಾರತವನ್ನ ಪ್ರತಿನಿಧಿಸಿದಂತಹ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಈ ರೀತಿಯಾಗಿ ಒತ್ತಾಯವನ್ನ ಹಾಕಿದ್ದಾರೆ. ಅಲ್ಲಿ ಇಡೀ ಭಾರತದ ಜನರ ಪರವಾಗಿ ಅವರು ಕೂಡ ಅಲ್ಲಿ ಧ್ವನಿ ಎತ್ತಿದ್ದಾರೆ. ಸಂಘರ್ಷ ಶಮನಕ್ಕೆ ರಾಜತಾಂತ್ರಿಕೆ ಅತ್ಯಂತ ಕಾರ್ಯಸಾಧ್ಯದ ಮಾರ್ಗ ಆಗಿರುತ್ತೆ. ಹಾಗಾಗಿ ಭಾರತದ ಅಧಿಕೃತ ನಿಲುವನ್ನ ಪುನರುಚ್ಚಾರ ಮಾಡಿದ್ದಾರೆ ವಿಕ್ರಮ್ ಮಿಶ್ರಿ. ಹೇಗೆ 60ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿದ್ದಂತಹ ಸರ್ವಪಕ್ಷೀಯ ಸಭೆ ಇದಾಗಿತ್ತು. ಈ ಸಭೆಯಲ್ಲಿ ವಿಶೇಷವಾಗಿ ನಮ್ಮ ಭಾರತದಿಂದ ಇದೇ ಒಂದು ಮಾತನ್ನ ಹೇಳಿರುವಂತದ್ದು. ಈ ಸಭೆಯಲ್ಲಿ ಇರಾನ್ಗೆ ಆದಷ್ಟು ಬೇಗ ಹಾರ್ಮೋಜ್ ಜಲಸಂಧಿಯನ್ನ ತೆರೀರಿ, ಹಾರ್ಮೋಜ್ ಜಲಸಂಧಿಯನ್ನ ಓಪನ್ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ. ಸಂಘರ್ಷ ಶಮನಕ್ಕೆ ರಾಜತಾಂತ್ರಿಕ ಅತ್ಯಂತ ಮುಖ್ಯವಾಗುತ್ತೆ. ಹಾಗಾಗಿ ಭಾರತದ ಅಧಿಕೃತ ಹಾರ್ಮೋಜ್ ಜಲಸಂಧಿಯನ್ನ ನೀವು ಓಪನ್ ಮಾಡಿ ಅಂತ ಹೇಳಿ ಭಾರತದಿಂದ ಅಧಿಕೃತವಾಗಿ ಅವರಿಗೆ ಒತ್ತಡವನ್ನ ಹಾಕಿರುವಂತದ್ದು. ಈ ಒಂದು ಬಹುಪಕ್ಷೀಯ ಸಭೆಯಲ್ಲಿ ಸುಮಾರು 60 ದೇಶಗಳು ಭಾಗಿಯಾಗಿತ್ತು. Includes India for talks on the Strait of Hormuz. From our side, Foreign Secretary is attending the meeting this evening. It may have started or it will be starting shortly. Several countries, which also includes India, for talks on the Strait of Hormuz. From our side, Foreign Secretary is attending the meeting this evening. It may have started or it will be starting shortly. Several countries, which also includes India, for talks on the Strait of Hormuz. From our side, Foreign Secretary is attending the meeting this evening. It may have started or it will be starting shortly. Several countries, which also includes India. ಹೀಗೆ 60ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿದ್ದಂತಹ ಸರ್ವಪಕ್ಷೀಯ ಸಭೆ ಇದು. ಈ ಸಭೆಯಲ್ಲಿ ಭಾರತ ತಮ್ಮ ಅಭಿಪ್ರಾಯವನ್ನು ತಿಳಿಸಿದೆ. ಕಾರಣ ಏನು ಅಂತಂದ್ರೆ ಆದಷ್ಟು ಬೇಗ ಹಾರ್ಮೋಜ್ ಜಲಸಂಧಿಯನ್ನ ತೆರೀರಿ ಅಂತ ಹೇಳಿ ಹೆಚ್ಚಿನ ಒತ್ತಡವನ್ನ ಈಗ ಭಾರತ ಹಾಕಿರುವಂಥದ್ದು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಹಾಕಿರುವಂತಹ ಒತ್ತಡ ಇಡೀ ಭಾರತದ ಜನರ ಪರವಾಗಿ ಈಗ ಅವರು ಕೂಡ ಒಂದು ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಇಲ್ಲಿ ಹಾರ್ಮೋಜ್ ಜಲಸಂಧಿಯನ್ನ ಮುಕ್ತ ಮಾಡಿ ಅಂತ ಹೇಳಿ ಒತ್ತಡವನ್ನ ಹಾಕಿದ್ದಾರೆ.